ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ನಾವು ದೇವರ ಚಿತ್ತವನ್ನು ತಿಳಿದುಕೊಳ್ಳದೆ ಜೀವಿಸುವುದು ಒಂದು ದೊಡ್ಡ ತಪ್ಪು. ಇವತ್ತು ನಾವು ನೋಡೋಣ ನನ್ನ ವಿಷಯದಲ್ಲಿ ದೇವರ ಚಿತ್ತ ಏನೆಂದು. ಹೌದು, ಅದಕ್ಕಾಗಿ ನಾವು ನಮ್ಮ ಬೈಬಲನ್ನು 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16, 17, 18ರಲ್ಲಿ ನಾವು ನಮ್ಮ ಜೀವನದಲ್ಲಿ ದೇವರ ಚಿತ್ತ ಏನು, ನಿಮ್ಮ ವಿಷಯವಾಗಿ ದೇವರ ಚಿತ್ತ ಏನೆಂಬುದನ್ನು ತಿಳಿದುಕೊಳ್ಳೋಣ. ಹೌದು, ಇಲ್ಲಿ ವಾಕ್ಯ ಹೇಳ್ತದೆ, ಯಾವಾಗಲೂ ಸಂತೋಷಿಸಿರಿ, ಎಡ ಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ಚಿತ್ತ. ಎಸ್, ಯಾವಾಗಲೂ ಸಂತೋಷಿಸಿರಿ, ಎಡ ಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ಬಂದ ದೇವರ ಚಿತ್ತ. ನಾನು ಕಳೆದ ವಾರ ಇದನ್ನು ವಾಕ್ಯವನ್ನು ನೋಡಿದಾಗ ನನ್ನ ತಲೆಯಲ್ಲಿ ಒಂದು ಕ್ವಶನ್ ಬಂತು. ದೇವರೇ, ಇದು ಈ ರೀತಿಯಾಗಿ ಯಾಕೆ ಬರ್ತಿದೆಯಾ? ಯಾವಾಗಲೂ ಸಂತೋಷಿಸಿರಿ, ಯಾಕೆ ನಾನು ಯಾವಾಗಲೂ ಸಂತೋಷಿಸಬೇಕು, ಯಾಕೆ ನಾವು ಯಾವಾಗಲೂ ಸಂತೋಷಿಸಬೇಕು ಅಂತ. ಆವಾಗ ದೇವರ ಆತ್ಮನು ನನ್ನೊಂದಿಗೆ ಮಾತನಾಡಿದ್ದು ಏನಪ್ಪ ಅಂದರೆ, ನೋಡು, ಎರಡು ಯಾಕೆ ಒಟ್ಟಿಗೆ ಬರೆದಿದೆ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಯಾಕೆ ಒಂದಾಗಣ ಒಂದು ಬರ್ತಿದೆ? ಬರೀ ಯಾವಾಗಲೂ ಸಂತೋಷಿಸಿರಿ, ಖುಷಿಯಿಂದಿರಿ, ನಗ್ತಾ ಇರಿ, ಈ ರೀತಿ ಯಾಕೆ ಬರ್ದಿಲ್ಲ? ಆವಾಗ ದೇವರಾತ್ಮನ ನನಗೆ ಹೇಳಿದ್ದು ಅಂದರೆ ಏನಪ್ಪ ಅಂದರೆ, ಯಾವಾಗ ನೀನು ಸಂತೋಷದಿಂದಿರ್ತೀಯೋ ಆವಾಗ ನೀನು ದೇವರ ಬಳಿಯಲ್ಲಿ ಬರ್ತೀಯ. ಯಾವಾಗ ನೀನು ನಿರಾಶೆಯಲ್ಲಿರ್ತೀಯೋ, ಯಾವಾಗ ನೀನು ಡಿಸ್ಕರೇಜ್ಡ್ ಆಗಿರ್ತೀಯೋ ಆವಾಗ ನೀನು ದೇವರ ಬಳಿ ಬರುವುದಿಲ್ಲ. ಪ್ರಿಯರೇ, ಈ ಒಂದು ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ನಮ್ಮ ಜೀವನದಲ್ಲಿ ಅನೇಕ ಘಟನೆಗಳು ಒಂದಾಗಣ ಒಂದು ನಡೆಯುತ್ತಾನೆ ಇರ್ತದೆ. ಆ ಘಟನೆಗಳು ನಡೆದ ನಂತರ ನಮ್ಮ ಜೀವಿತದಲ್ಲಿ ಒಂದು ಡಿಸ್ಕರೇಜ್ಮೆಂಟ್ ಬರ್ತದೆ, ಒಂದು ನಿರಾಶೆ ಬರ್ತದೆ. ನಿರಾಶೆ ಬಂದ ನಂತರ ನಾವೇನು ಮಾಡ್ತೀವಿ ಅಂದರೆ, ಆ ಒಂದು ಥಾಟ್ಸ್ನಲ್ಲಿ ಅದನ್ನೇ ಯೋಚನೆ ಮಾಡ್ತಾನೆ ಇರ್ತೀವಿ. ಈ ಒಂದು ವ್ಯಕ್ತಿ ಈಗ ಯಾಕೆ ನನಗೆ ಮೋಸ ಮಾಡಿದನು, ಈ ಒಂದು ವ್ಯಕ್ತಿ ನನಗೆ ಯಾಕೆ ದೊಡ್ಡ ದನಿಯಲ್ಲಿ ಮಾತನಾಡಿದನು, ಈ ಒಂದು ವ್ಯಕ್ತಿ ನನಗೆ ಯಾಕೆ ಕೆಟ್ಟ ಪದಗಳಿಂದ ಬೈದನು, ಈ ಒಂದು ವ್ಯಕ್ತಿ ಯಾಕೆ ನನಗೆ ಹೊಡೆಯಲು ಬಂದನು, ಯಾಕೆ ನನ್ನನ್ನು ಹೊಡೆದನು. ಈ ಒಂದು ಥಾಟ್ ಪ್ರೊಸೆಸ್ನಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿರುವಾಗ ನಮಗೆ ದೇವರ ಬಳಿ ಬರಲು ಸಮಯನೇ ಇರುವುದಿಲ್ಲ. ವೆನ್ ವಿ ಗೆಟ್ ಡಿಸ್ಕರೇಜ್ಡ್, ವಿಲ್ ನಾಟ್ ಕಮ್ ಟು ಗಾಡ್ ದ ಜೀಸಸ್. ಅದಕ್ಕಾಗಿಯೇ ವಾಕ್ಯ ಹೇಳ್ತದೆ, ಯಾವಾಗಲೂ ಸಂತೋಷಿಸಿರಿ. ನೋಡಿ, ಒಂದು ವಾರ ಒಳಗೆ 7 ದಿವಸ ಏನೋ ಒಂದು ನಡೀತಾನೆ ಇರ್ತದೆ. ನಾವು ನಿರಾಶೆ ಹೊಂತೀವಿ, ಅದಕ್ಕೆ ನಾವು ದೇವರ ಬಳಿಗೆ ಹೋಗಲು ಸಾಧ್ಯವಾಗುವುದಿಲ್ಲ, ವಾಕ್ಯವನ್ನು ಓದುವುದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ, ಯಾಕಂದರೆ ನಾವು ನಿರಾಶೆಯಿಂದ ಜೀವಿಸ್ತಾ ಇರ್ತೇವೆ. ಪ್ರಿಯರೇ, ನಿರಾಶೆಯಿಂದ ನಾವು ಎಂದೂ ಜೀವಿಸಬಾರದು. ಯಾಕಂದರೆ ಪೌಲ ಮತ್ತು ಸೀಲರು ಅವರಿಗೆ ಸಿಕ್ಕಾಪಟ್ಟೆ ಹೊಡೆದರು, ಅವರ ಮೇಲೆ ತಪ್ಪು ನಿಂದನೆಗಳನ್ನು ಹಾಕಿದರು, ಅವರ ಬಟ್ಟೆಗಳನ್ನು ಹರಿದರು, ಅವರಿಗೆ ಸೆರೆಮನೆಯಲ್ಲಿ ಕತ್ತಲೆಯಲ್ಲಿ ಹಾಕಿದರು, ಅವರ ಕೈಕಾಲುಗಳಿಗೆ ಬೇಡಿಗಳನ್ನು ಹಾಕಿದರು. ಇಂಥ ಒಂದು ಸ್ಥಿತಿಯಲ್ಲಿ ಅವರು ರಾತ್ರಿಯಲ್ಲಿ ಏನು ಮಾಡ್ತಿದ್ದಾರೆ ಗೊತ್ತಾ? ಅವರು ಒಂದು ರಾತ್ರಿಯಲ್ಲಿ ಸೆರೆಮನೆಯಲ್ಲಿರುವಾಗ ಆರಾಧನೆ ಮಾಡ್ತಾಯಿದ್ದರು, ಪ್ರಾರ್ಥನೆಯನ್ನು ಮಾಡ್ತಾಯಿದ್ದರು. ಯಾಕೆ ಸಾಧ್ಯವಾಯಿತು ಅವರಿಗೆ? ಅಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿರುವಾಗ ಕೂಡ ಅವರು ಹೇಗೆ ಆರಾಧನೆ ಮಾಡ್ತಿದ್ದರು, ಹೇಗೆ ಪ್ರಾರ್ಥನೆ ಮಾಡ್ತಾಯಿದ್ರು? इतने बुरे समय में वो कैसे आराधना कर रहे थे, कैसे प्रार्थना कर रहे थे? क्यों आराधना कर रहे थे, क्यों वो प्रार्थना कर रहे थे? क्योंकि वो खुश थे. ಯಾಕಂದರೆ ಅವರು ಸಂತೋಷದಲ್ಲಿದ್ದರು. ಎಸ್, ದೇವರು ಬೇಕು, ದೇವರ ಸಾನ್ನಿಧ್ಯ ಬೇಕು. ನಾನು ಹೊರಗಿದ್ರೇನು ಒಳಗಿದ್ರೇನು, ಸುಖದಲ್ಲಿದ್ರೇನು ಕಷ್ಟದಲ್ಲಿದ್ರೇನು, ಲಾಭದಲ್ಲಿದ್ರೇನು ನಷ್ಟದಲ್ಲಿದ್ರೇನು, ಅಧಿಕಾರದಲ್ಲಿದ್ರೇನು
ಅಧಿಕಾರದಲ್ಲಿ ಇಲ್ಲ ಅಂದ್ರೇನು? ದೇವರ ಸಾನ್ನಿಧ್ಯ ಸಾಕು. ಎಸ್, ಪೌಲನು ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಯಲ್ಲಿ ಬರೀತಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಪ್ರಿಯರೇ, ನಿಮ್ಗೆ ಗೊತ್ತಾ ಈ ಒಂದು ಪತ್ರಿಕೆಯನ್ನು ಬರೆಯುವಾಗ ಆತನು ಯಾವ ಒಂದು ಸ್ಥಳದಲ್ಲಿದ್ದನು ಅಂತ? ಆತನು ಸೆರೆಮನೆಯಲ್ಲಿದ್ದನು, ಆತನು ಜೈಲಿನಲ್ಲಿದ್ದನು. ಆವಾಗ ಬರೀತಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿ ಸಂತೋಷ ಪಡಿರಿ ಅಂತ. ಯಾಕೆ ಈ ರೀತಿಯೇ ಬರ್ತಿದ್ದನು? ಯಾಕಂದರೆ ಆತನು ಸ್ವತಃ ಸಂತೋಷವಾಗಿದ್ದನು. ಪ್ರಿಯರೇ, ಇವತ್ತು ನೀವು ಕೂಡ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಿರಾಶೆಗೆ ಒಳಪಡದೆ ಯಾವಾಗಲೂ ಸಂತೋಷದಿಂದಿರೋಣ. ಎಲ್ಲದಕ್ಕೂ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಹೌದು ಯೇಸುವೆ, ಈ ಒಂದು ನಷ್ಟ ನನ್ನ ಜೀವನದಲ್ಲಿ ಆಗಿದೆ, ನಿನಗೆ ಸ್ತೋತ್ರ ಕರ್ತನೆ. ಯಾವುದೇ ಒಂದು ಕಾರಣದಿಂದ ನೀನು ಅಲೌ ಮಾಡಿರಬಹುದು. ಹೌದು ಕರ್ತನೆ, ನಾನು ಒಳ್ಳೆಯ ಸ್ಥಿತಿಯಲ್ಲಿದ್ದೀನಿ ಕರ್ತನೆ, ನಿನಗೆ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ನಾನು ಈ ಒಂದು ವಿಷಯದಲ್ಲಿ ಕರ್ತನೆ ಹಾದು ಹೋಗ್ತಿದ್ದೇನೆ ಕರ್ತನೆ, ಆಗಬಾರ್ದಾಗಿತ್ತು, ಆದರೂ ಕರ್ತನೆ ನನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಕರ್ತನೆ. ನೀನು ಪ್ರತಿಯೊಂದರಲ್ಲಿಯೂ ಕರ್ತನೆ ನೀನು ನನಗೆ ಒಳ್ಳೆಯದನ್ನು ಉಂಟು ಮಾಡ್ತಿದ್ಯಾ ಕರ್ತನೆ, ಉಂಟು ಮಾಡ್ತೀಯಾ ಕರ್ತನೆ. ಅದಕ್ಕಾಗಿ ನಾನು ನಿನಗೆ ಸ್ತೋತ್ರವನ್ನು ಹೇಳುತ್ತೇನೆ ಕರ್ತನೆ. ಹೌದು ಕರ್ತನೆ, ಎಲ್ಲವನ್ನು ನೀನೇ ಕೊಟ್ಟಿದ್ದಿ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ನನಗೆ ನೀನು ಮಾತ್ರ ಬೇಕು, ನಿನ್ನ ಸಾನ್ನಿಧ್ಯ ಮಾತ್ರ ಬೇಕು ಕರ್ತನೆ. ಪ್ರಿಯರೇ, ಈ ರೀತಿ ನಾವು ಯಾವಾಗಲೂ ಸಂತೋಷದಿಂದ ಜೀವಿಸುವಾಗ ನಮ್ಮನ್ನು ಉಂಟು ಮಾಡಿದ ಕರ್ತನು ಕೂಡ ಸಂತೋಷಗೊಳ್ಳುವವನಾಗಿದ್ದಾನೆ. ಯಾಕಂದರೆ ಆತನು ತನ್ನ ಮಕ್ಕಳನ್ನು ಯಾವಾಗಲೂ ಸಂತೋಷದಿಂದ ನೋಡಲು ಇಚ್ಛಿಸುವವನಾಗಿದ್ದಾನೆ. ಯಾವಾಗ ನಾವು ಸಂತೋಷವಾಗಿರ್ತೇವೆ ಆವಾಗ ನಾವು ದೇವರ ಬಳಿಯಲ್ಲಿ ಹೋಗುತ್ತೇವೆ. ಅದು ಆತನಿಗೆ ಇನ್ನೂ ಇಷ್ಟ. ತನ್ನ ಮಕ್ಕಳೊಂದಿಗೆ ಸಮಯವನ್ನು ಕಳೆಯುವುದು ಆತನಿಗೆ ಇನ್ನೂ ಬಹಳ ಇಷ್ಟ. ಆತನು ಮನ ಬಿಚ್ಚಿ ನಿಮ್ಮೊಂದಿಗೆ ಮಾತನಾಡಲು ಇಷ್ಟಪಡ್ತಾನೆ. ಎಸ್, ನಾವು ದೇವರ ಚಿತ್ತವನ್ನು ನೆರವೇರಿಸೋಣ, ಯಾವಾಗಲೂ ಸಂತೋಷದಿಂದ ಇರ್ತೇವೆ ಎಂದು ಮಾತು ಕೊಡೋಣ, ಎಡಬಿಡದೆ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಜೀವನದಲ್ಲಿ ಏನಾಗಲಿ ನಾನು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸ್ತೇನೆ ಎಂದು. ಎಸ್, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ನಮ್ಮ ಕರ್ತನೆ, ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕರ್ತನೆ, ನಿನ್ನ ಚಿತ್ತವನ್ನು ನಮ್ಮ ಜೀವನದಲ್ಲಿ ನಿನ್ನ ಚಿತ್ತವೇನೆಂಬುದು ಕರ್ತನೆ ನೀನು ತೋರಿಸಿದ್ದೆ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಅದು ಕರ್ತನೆ ಯಾವಾಗಲೂ ಸಂತೋಷದಿಂದಿರುವಂತೆ ಕರ್ತನೆ ನಮ್ಮನ್ನು ಬಲಪಡಿಸು ಕರ್ತನೆ. ನಿನ್ನಲ್ಲಿ ಪ್ರಾರ್ಥನೆ ಸಲ್ಲಿಸುವ ಹಾಗೆ ಕರ್ತನೆ ನಮಗೆ ಮನಸ್ಸನ್ನು ಕೊಡು. ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿ ಸಲ್ಲಿಸುವ ಹಾಗೆ ಕರ್ತನೆ ನಮ್ಮ ಹೃದಯಗಳನ್ನು ಕರ್ತನೆ ನೀನು ನೂತನಗೊಳಿಸು ಕರ್ತನೆ. ಎಸ್ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರ್ತನೆ, ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸ್ತಾ ಬರಬೇಕಾಗಿ ಕರ್ತನೆ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಬೇಡುತ್ತೇನಪ್ಪ. ಆಮೆನ್, ಆಮೆನ್, ಆಮೆನ್.